ಹಬ್ಬದ ಶುಭಾಶಯಗಳು. ಉಪವಾಸ ಇರೋದಕ್ಕಂತೂ ಇವತ್ತು ಊಟ ಮಸ್ತ್ ಸಖತ್ತಾಗಿದೆ. ಅದಕ್ಕೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಶಿವರಾತ್ರಿಗೆ ಮನೇಲಿ ಏನಪ್ಪ ಮಾಡಿದ್ದೀನಿ ಅಂದರೆ ತಂಬಿಟ್ಟು ಜೊತೆಗೆ ಹುರಿ ರಾಗಿ ಹಿಟ್ಟಿನ ಉಂಡೆ ಹಾಗೆ ರವೆ ಉಂಡೆನೂ ಸಹ ಮಾಡಿದ್ದೀನಿ. ಹುರಿ ರಾಗಿ ಹಿಟ್ಟು ನಮಗೆಲ್ಲ ಗೊತ್ತಿರೋ ಹಾಗೆ ಬೇಸಿಗೆ ಬಂದರೆ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು. ಹಾಗೆ ಉಪವಾಸ ಇರೋದ್ರಿಂದ ತಿನ್ನೋದ್ರಿಂದ ಎನರ್ಜಿ ಇರುತ್ತೆ ಅಂತಲೂ ಹೇಳ್ತಾರೆ. ಹಾಗಾಗಿ ಹುರಿ ರಾಗಿ ಹಿಟ್ಟಿನ ಉಂಡೆ ಮತ್ತು ತಂಬಿಟ್ಟು, ಅಂದರೆ ನಮ್ಮ ಕಡೆ ತಂಬಿಟ್ಟನ್ನು ನಾವು ಸಿಂಗ್ಳುಂಟೆ ಅಂತ ಕರಿತೀವಿ ಚಿಕ್ಕ ವಯಸ್ಸಿಂದನೂ ಅಷ್ಟೇ. ಮತ್ತು ನಮ್ಮ ಕಡೆ ಎಲ್ಲರೂ ಹಾಗೆ ಕರೆಯೋದು. ಬಟ್ ಬೆಂಗಳೂರಿಗೆ ಬಂದಮೇಲೆ ಬೆಂಗಳೂರಿನ ಜನ ಇದನ್ನು ತಂಬಿಟ್ಟು ಅಂತ ಕರೀತಾರಂತೆ. ನಿಮ್ಮ ಕಡೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಇವೆರಡರ ಜೊತೆಯಲ್ಲಿ ರವೆ ಉಂಡೆನೂ ಸಹ ಮಾಡಿದ್ದೀನಿ. ಈ 3 ಉಂಡೆನೂ ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ಮಾಡ್ತಾರೆ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಹ್ಯಾಪಿ ಶಿವರಾತ್ರಿ ಟು ಆಲ್. ಥ್ಯಾಂಕ್ ಯು. ಸಂಡೇ ಮಾರ್ನಿಂಗ್ ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಕೆಲಸನ ಶುರು ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೆನ್ನೆನೆ ಮನೆ ಹತ್ರ ಕ್ಲೀನಿಂಗ್ ಎಲ್ಲ ಆಗಿದ್ದರಿಂದ ಸ್ವಲ್ಪ ಈಸಿ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಎದ್ದ ತಕ್ಷಣ ಬಾಗಿಲಿಗೆ ಸ್ವಲ್ಪ ನೀರು ಹಾಕಿ ರಂಗೋಲಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಸ್ವಲ್ಪ ರಂಗೋಲಿ ಹಾಕಬೇಕಂದ್ರೆ ನಿಧಾನನೇ, ಕಲರ್ಸ್ ಹಾಕೋದ್ರಿಂದ ನನಗಂತೂ ಸ್ವಲ್ಪ ಟೈಮ್ ತಗೊಳುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಈ ರೀತಿ ರಂಗೋಲಿಯನ್ನು ಹಾಕ್ಕೊಂಡೆ. ಕೆಳಗಡೆ ಎಲ್ಲ ರಂಗೋಲಿ ಹಾಕಿ ಬಂದು ಮನೆ ಹತ್ರ ಹೊಸ್ಲ ಹತ್ರನೂ ಸಹ ರಂಗೋಲಿನ ಹಾಕ್ಕೊಳ್ತಾ ಇದ್ದೆ. ಸ್ವಲ್ಪ ಕಲರ್ ಹಾಕಿ ಮಾಡಿದ್ರೆ ಮಕ್ಕಳಿಗೆ ತುಂಬ ಖುಷಿ. ಮತ್ತು ಮನೆಯಲ್ಲಿ ಹಬ್ಬದ ಕಳೆ ಇರುತ್ತೆ ಅಂತ ಹೇಳ್ಬೋದು ರಂಗೋಲಿ ಚೆನ್ನಾಗಿ ಕಾಣ್ತಿದ್ರೆ. ಹಾಗಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ಬೆಳಗ್ಗೆನೇ ದೇವ್ರ ಪೂಜೆನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಬ್ಬಕ್ಕೆ ಅಂತ ಹೇಳಿ ನಿನ್ನೆ ಶನಿವಾರನೇ ದೇವ್ರ ಸಾಮಾನು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದರಿಂದ ಈಸಿ ಆಯಿತು. ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಆಯಿತು ಅಂತ ಹೇಳ್ಬೋದು. ಬೆಳಗ್ಗೆ ಮನೆಯಲ್ಲಿ ಅರೌಂಡ್ 6 o'clock ಒಳಗಡೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವರಿಗೆ ದೀಪ ಹಚ್ಚೋಣ ಅಂತ ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೋತಾ ಇದ್ದೀನಿ. ಈಶ್ವರ ದೇವರಿಗೆ ತುಂಬಾ ಪ್ರಿಯವಾಗಿರೋದಂದರೆ ಅಕ್ಕಿ ಹಿಟ್ಟು ಮತ್ತು ಬೆಲ್ಲದಿಂದ ಮಾಡಿರೋದು. ಹಾಗಾಗಿ ಅಕ್ಕಿ ಹಿಟ್ಟಿನ ದೀಪ ಮಾಡ್ಕೊಳ್ಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ದೀಪನ ಮಾಡ್ಕೊಳ್ತಾ ಇದ್ದೆ. ನಾನು ಮಾಡ್ಕೊಳ್ತಿರ್ಬೇಕಾದ್ರೆ ಹಿಮನು ಎದ್ದು ಬಂದ್ಲು. ಹಿಮ ಅರೌಂಡ್ ಏನಿಲ್ಲ ಅಂದರೂ 5 ಕಾಲು ಅಷ್ಟೊತ್ತಿಗೆ ಎದ್ಬಿಟ್ಲು. ಪಾಪ ಅವಳು ಬಂದು ನನಗೆ ದೀಪ ಮಾಡೋದಕ್ಕೆ ಹೆಲ್ಪ್ ಮಾಡಿ, ನಾನೇ ಮಾಡ್ತೀನಿ ನೀವು ಅಷ್ಟರಲ್ಲಿ ಬೇರೆ ಕೆಲಸ ಏನಾದರೂ ಇದ್ದರೆ ಮಾಡ್ಕೊಳ್ಳಿ ಅಂತ ಹೆಲ್ಪ್ ಮಾಡಿದ್ಲು. ಹಾಗಾಗಿ ದೀಪ ಎಲ್ಲ ಮಾಡಿಕೊಂಡು ನಾನು ಹಿಮ ಇಬ್ಬರು ದೇವಸ್ಥಾನಕ್ಕೆ ಹೋದ್ವಿ. ಅಂದಹಾಗೆ ಹಿತಾನ ಯಾಕೆ ಬಿಟ್ಟು ಹೋಗಿದ್ದೀರಾ ಅಂತ ಕೇಳಬೇಡಿ. ಹಿತ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಮಧ್ಯಾಹ್ನಕ್ಕೆ ಅಂದಿದ್ದಕ್ಕೆ ನಾನು ಹಿಮ ಇಬ್ಬರೇ ಹೊರಟ್ವಿ. ನಾವು ಹೋಗಿದ್ದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಏನಿಲ್ಲ ಅಂದರೂ ಹೋಗೋಷ್ಟೊತ್ತಿಗೆ 6:30 6:45 ಆಗಿತ್ತು. ಸ್ವಲ್ಪ ಬೆಳಕಾಗ್ತಾ ಇತ್ತು. ಬೇಜಾರಾಯಿತು. ಕತ್ಲಿದ್ದಂಗೆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತ ಅಂದ್ಕೊಂಡು ಪ್ಲಾನ್ ಮಾಡಿ ಎಲ್ಲ ಮಾಡಿ ಏನಿಲ್ಲ ಅಂದರೂ 6:45 ಆಗೋಯ್ತಲ್ಲ ಅಂತ ಒಂದು ಕಡೆ ಬೇಜಾರಾಯಿತು. ಬಟ್ ಓಕೆ, ಏನು ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೋಗೋಷ್ಟೊತ್ತಿಗೆ. ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಬಂದು ಒಳಗಡೆ ದೀಪ ಹಚ್ಚೋದಕ್ಕೆ ಬಿಡಲ್ಲ ದೇವಸ್ಥಾನದ ಒಳಗಡೆ. ಅಂದರೆ ಇಲ್ಲಿ ಹೊರಗಡೆ ಬಂದು ನಾವು ಹಚ್ಚಬೇಕಾಗತ್ತೆ. ಬಾಗಿಲಿರುತ್ತಲ್ವ ಅಲ್ಲಿ. ಹಾಗಾಗಿ ದೀಪನ ಹಚ್ಕೊಳ್ತಾ ಇದ್ದೀವಿ ಇಲ್ಲಿ. 3 ಕಡೆನಾ? ಹಾಂ. ಏನೋ ದೇವ್ರ ನಾಮನೂ ಸಹ ಸ್ಟಾಪ್ ಮಾಡಿದೆ ಹೇಳ್ಕೊಳ್ತಾ, ಡಿಸ್ಟರ್ಬ್ ಮಾಡ್ಕೊಳ್ದೇನೆ ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿಕೊಂಡ್ಳು. ದೀಪಕ್ಕೆ ಅಲಂಕಾರ ಎಲ್ಲ ಮಾಡಿದ್ದಾಯಿತು. ಆಮೇಲೆ ಮನೆಯಿಂದ ಏನೋ ಅವಳದು ವಿಷ್ನ ಒಂದು ಪೇಪರಲ್ಲಿ ಬರ್ಕೊಂಡು ತೊಗೊಂಡು ಬಂದಿದ್ಲಂತೆ. ಇವನ್ ನನಗೂ ತೋರಿಸ್ಲಿಲ್ಲ. ದೇವ್ರದ್ದು ಒಂದು ನಾಮ ಹೇಳ್ಕೊಂಡು ಬರೆದ್ಲು. ಅದನ್ನು ರಾಕೆಟ್ ರೀತಿ ಮಾಡಿ ದೇವ್ರಿಗೆ ಕೊಟ್ಟರೆ ಈಡೇರುತ್ತೆ ಅನ್ನೋದು ಅವಳು ನಂಬಿಕೆ. ಯಾರ ಮನೆಯಲ್ಲಿ ಮಕ್ಕಳು ಈ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ. ಒಂಥರ ನನಗೆ ಕುತೂಹಲ ಖುಷಿ ಎರಡೂ ಆಯಿತು. ಎಲ್ಲಿಂದ ಕಲಿತಾರೆ ಈ ಮಕ್ಕಳು ಇದನ್ನೆಲ್ಲ ಅಂತ ಅನಿಸಿದ್ದು ನಿಜಾನೇ. ಅವಳು ವಿಷ್ನ ಬರೆದು ರಾಕೆಟ್ ರೀತಿ ಅದನ್ನು ಮಾಡಿಕೊಂಡು ಇಟ್ಕೊಂಡಿದ್ದಾಳೆ. ಅದನ್ನು ಯಾರಿಗೂ ಹೇಳಬಾರ್ದಂತೆ, ಆವಾಗ ಅದು ಆಗೋದಿಲ್ಲ ಅನ್ನೋದು ಅವಳ ನಂಬಿಕೆ. ಹಾಗಾಗಿ ನನಗೂ ಸಹ ಹೇಳಲಿಲ್ಲ. ಅದನ್ನು ತೆಗೆದು ಸೈಡ್ಗೆ ಇಟ್ಬಿಟ್ಟು ಪೂಜೆನೂ ಸಹ ಮಾಡಿಕೊಂಡು ಈ ಸರಿ ಅವಳೇ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಇವನ್ ಉಪವಾಸ ಇರಬೇಕು ಅಂತ ಸಹ ನಿರ್ಧಾರ ಮಾಡಿದ್ದಾಳೆ. ನಾನು ಉಪವಾಸ ಇರೋದಕ್ಕೆ ಅವಳು ಇವಾಗ ನೀವು ಇರ್ತೀರಲ್ವ ನಾನು ಇರ್ತೀನಿ, ನನ್ನನ್ನು ಫೋರ್ಸ್ ಮಾಡಬಾರ್ದು ಅಂತ ಹೇಳಿದ್ಲು. ಹಾಗಾಗಿ
ಸೂರ್ಯ ಹುಟ್ಟೋದು ಯಾವ ಕಡೆ ಅಂತ ಕೇಳಬೇರೆ, ಅಲ್ಲೂ ಸೂರ್ಯನ ಪೂಜೆ ಮಾಡ್ತಿದ್ಲು. ಯಾಕೆಂದರೆ ಮನೇಲಿ ನೋಡಿ ಮಕ್ಕಳು ನಾವು ಯಾವ ರೀತಿ ಎಲ್ಲ ಮಾಡ್ತೀವಿ ಅದನ್ನ ಎಷ್ಟು ಚೆನ್ನಾಗಿ ನೋಡಿ ಕಲಿತಾರೆ ಅಂತ ಈಗ ಅನ್ನಿಸ್ತು ನನಗೆ. ನಾನು ಯಾವಾಗಲೂ ಪೂಜೆ ಮಾಡಿದಾಗೆಲ್ಲ ಸೂರ್ಯ ದೇವ್ರಿಗೂ ಸಹ ಪೂಜೆ ಮಾಡ್ತೀನಿ ಮನೆಯಿಂದ ಹೊರಗಡೆ ಬಂದು. ಹಾಗಾಗಿ ಇಮ್ಮ ಫಸ್ಟು ಸೂರ್ಯ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಮಾಡಿರ್ತಕ್ಕಂಥ ದೀಪನ ದೇವ್ರಿಗೂ ಸಹ ಬೆಳಗಿದ್ಲು. ಹಾಗೆ ನಾನು ಸಹ ಅವಳು ಬೆಳಗಿದ್ದಾದಮೇಲೆ ಮಾಡಿದೆ, ಇಲ್ಲಾಂದರೆ ಅವಳು ಒಪ್ಪೋದಿಲ್ಲ. ತುಂಬಾ ಚೆನ್ನಾಗಾಯಿತು ದರ್ಶನ. ಹಾಗೆ ನಾವು ಹೋಗೋಷ್ಟೊತ್ತಿಗೆ ಇನ್ನೂ ದೇವರಿಗೆ ಅಭಿಷೇಕಕ್ಕಂತ ರೆಡಿ ಮಾಡ್ತಿದ್ರು ನೋಡಿ. ಅಷ್ಟೊಂದು ಜನ ಇರಲಿಲ್ಲ. ಹೋದಾಗ ದೀಪ ಹಚ್ಚಿ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಜನ ಬಂದಿದ್ರು ಅಂತೀರಾ. ಹಾಗೆ ದೀಪ ಎಲ್ಲ ಬೆಳಗಿ ಅಲ್ಲಿಟ್ಬಿಟ್ಟು ಒಳಗಡೆ ಹೋಗ್ತಾ ಇದ್ದೀವಿ ಈಗ. ಏನೋ ಇದನ್ನೆಲ್ಲ ಶಿವರಾತ್ರಿಗಂತಲೇ ವಿಶೇಷವಾಗಿ ಮಾಡಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿತ್ತು. ನೋಡಿ ಎಷ್ಟು ಜನ ಕಾಯ್ತಾ ಇದ್ದಾರೆ ದೇವರ ಒಂದು ಅಭಿಷೇಕನ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ತುಂಬಾ ಜನ ಇತ್ತು. ದೇವಸ್ಥಾನದಿಂದ ಬರಬೇಕಾದ್ರೆ ನೋಡಿ ಶಿವರಾತ್ರಿ ವಿಶೇಷ ಅಂತ ಹೇಳ್ಬಿಟ್ಟು ದೇವಸ್ಥಾನದ ತುಂಬಾ ವಿಶೇಷವಾಗಿ ಅಲಂಕಾರ ಮಾಡಿದರು. ಜೊತೆಗೆ ಶಿವಲಿಂಗ ಎಲ್ಲ ಇಟ್ಟಿದ್ರು. ಎಲ್ಲ ನೋಡಿಕೊಂಡು ಮನೆಗೇನೋ ಸ್ವಲ್ಪ ಬೇಗನೆ ಬಂದ್ವಿ ಅಂತ ಹೇಳ್ಬೋದು. ಮನೆಗೆ ಬಂದ ತಕ್ಷಣ ಮಕ್ಕಳಿಗೇನಾದರೂ ತಿಂಡಿ ಮಾಡ್ಕೊಳ್ಬೇಕಲ್ಲ ಅಂತ ಉಪ್ಪಿಟ್ಟು ಮಾಡ್ಕೊಳಕ್ಕೆ ರೆಡಿ ಮಾಡ್ತಿದ್ರೆ ಬೇಡ ಉಪವಾಸ ಇರ್ತೀನಿ ಅಂತ ಹಠ ಮಾಡಿದ್ರು. ಹಾಗಾಗಿ ಅವ್ರಿಗೆ ಫ್ರೂಟ್ಸ್ ಜೊತೆ ಏನಾದರೂ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಹುರಿ ರಾಗಿ ಹಿಟ್ಟಿನ ಉಂಡೆನ ಮಾಡ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹುರಿ ರಾಗಿ ಹಿಟ್ಟಿಗೆ ಒಂದು ಬಾಣಲೆನ ಬಿಸಿ ಮಾಡೋದಕ್ಕೆ ಇಟ್ಟು ತುಪ್ಪನ ಹಾಕಿ ಗೋಡಂಬಿ ಮತ್ತು ಚಾಪ್ ಮಾಡಿರೋ ಬಾದಾಮನ್ನ ಹಾಕಿ ಫ್ರೈ ಮಾಡಿಕೊಂಡು ಹುರಿದಿರೋ ರಾಗಿ ಹಸಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಬಿಸಿ ಮಾಡಿಕೊಂಡು ಕೆಳಗಡೆ ಇಳಿಸ್ಕೊಳ್ಬೇಕು. ಆಮೇಲೆ ತುರಿದಿರೋ ಒಣಕೊಬ್ಬರಿಯನ್ನು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಂಡಿರೋ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡಬೇಕು. ಅಷ್ಟೇ, ಮಿಕ್ಸ್ ಮಾಡಿಕೊಡ್ತಾ ಬೇಕಾದರೆ ಬೆಲ್ಲದ ನೀರನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಬೆಲ್ಲನ ಪಾಕ ಬರೋ ಥರ ಕಾಯಿಸ್ಕೊಳ್ಬೇಡಿ. ಹಾಗೆ ಜಸ್ಟ್ ಕರಗಿಸ್ಕೊಂಡು ಸೇರಿಸ್ಕೊಂಡು ಉಂಡೆನ ಕಟ್ಕೊಂಡ್ರೆ ಸಾಕಾಗತ್ತೆ. ಈಗ ಹುರಿ ರಾಗಿ ಹಿಟ್ಟಿನ ಉಂಡೆ ರೆಡಿ ಆಗುತ್ತೆ. ತುಂಬಾ ಹೆಲ್ತ್ ಕೊಡಲೇದು. ಹಾಗೆ ಮಕ್ಕಳ ಸ್ನ್ಯಾಕ್ಸ್ಗೂ ಸಹ ಆಗುತ್ತೆ. ನೀವೊಂದ್ಸರಿ ಈ ರೀತಿ ಹುರಿ ರಾಗಿ ಹಿಟ್ಟಿನ ಉಂಡೆನ ಮಾಡಿ ನೋಡಿ, ತುಂಬ ಇಷ್ಟಪಡ್ತೀರಾ. ಹಾಗೆ ಮಾಡೋದು ಸಹ ಸುಲಭ. ಇದನ್ನೆಲ್ಲ ಮಾಡಿ ಫ್ರೂಟ್ ಜೊತೆ ಮಕ್ಕಳಿಗೆ ತಿನ್ನೋದಕ್ಕೂ ಸಹ ಕೊಟ್ಟೆ ಉಪವಾಸ ಇರೋದ್ರಿಂದ. ಹಾಗೆ ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟು ಅಂದರೆ ಸಿಂಬಳುಂಟೆ ಮಾಡೋ ಅಭ್ಯಾಸ ಇದೆ. ಹಾಗಾಗಿ ಅದಕ್ಕೂ ಸಹ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊನ್ನೆನೇ ನಾನು ತಂಬಿಟ್ಟಿಗೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನೆಲ್ಲ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಹಬ್ಬ ಸ್ವಲ್ಪ ಬೇಗ ಆಯಿತು ಅಂತ ಹೇಳ್ಬೋದು. ಈಗ ನೋಡಿ ಕಡಲೆ ಬೀಜನ ನೀಟಾಗಿ ಹುರ್ಕೊಂಡಿದ್ನಲ್ಲ, ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ. ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡ್ರೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಬೆಳೆಸ್ಕೊಳ್ತಾ ಇದ್ದೀನಿ. ನೋಡಿ ಒಂದ್ಸರಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕಿ ಡರ್ ಅಂತ ಅನಿಸ್ಕೊಂಡು ಬರ್ತೀನಿ ನೋಡಿ. ಈಗ ತರ್ತರಿಯಾಗಿ ಕಡಲೆ ಬೀಜನ ಗ್ರೈಂಡ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ನಾನು ಕಡಲೆಪಪ್ಪನ್ನು ಮತ್ತು ಸ್ವಲ್ಪ ಬಿಸಿ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹುರಿದಿಟ್ಕೊಂಡಿರೋ ಕಪ್ ಎಳ್ಳು, ಹಾಗೆ ಬಿಳಿ ಎಳ್ಳು ಸ್ವಲ್ಪ, ಜೊತೆಗೆ ಒಣಕೊಬ್ಬರಿಯನ್ನು ಅದನ್ನು ಸಹ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಣಕೊಬ್ಬರಿ ಸಣ್ಣ ಸಣ್ಣ ಪೀಸಸ್ನು ಸಹ ಸೇರಿಸ್ಕೊಂಡಿದ್ದೀನಿ, ತಿನ್ನುವಾಗ ಚೆನ್ನಾಗಿ ಸಿಗುತ್ತೆ ಬಾಯಿಗೆ ಅಂತ ಹೇಳಿಬಿಟ್ಟು. ಮತ್ತು ಗೋಡಂಬಿ ಮತ್ತು ಬಾದಾಮನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಗೋಡಂಬಿ ಅಲ್ಲ, ಬಾದಾಮನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಹುರಿದು ಸಿಪ್ಪೆ ತೆಗೆದು ತರ್ತರಿಯಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಕಡಲೆ ಬೀಜನೂ ಸಹ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪೌಡರು ಹಾಗೆ ಬಿಳಿ ಎಳ್ಳು ಅದನ್ನು ಸಹ ಹುರಿದು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ. ಇಷ್ಟೇ ತಂಬಿಟ್ಟಿಗೆ ಬೇಕಾಗಿರೋದು. ಚೆನ್ನಾಗಿರುತ್ತೆ, ಕ್ವಿಕ್ಕಾಗಿ ಮಾಡಿಕೊಡ್ಬೋದು. ಹಾಗಾಗಿ ಇದನ್ನು ಮಿಕ್ಸ್ ಮಾಡಿ ಸೈಡ್ಗೆ ಇಟ್ಟಾಯಿತು. ಹಾಗೆ ತಂಬಿಟ್ಟು ಮಾಡ್ಕೊಳ್ಳೋದಕ್ಕೆ ಬೆಲ್ಲದ ಪಾಕನ ಸಹ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು 1 ಕಪ್ನಷ್ಟು ಏನು ತೊಗೊಂಡಿದ್ದೆ ಅಲ್ವಾ, ಅಂದರೆ 2 ಕಪ್ನಷ್ಟು ಕಡಲೆ ಬೀಜ ಮತ್ತು ಏನು ಮಿಕ್ಸಿಂಗ್ ಪೌಡರ್ ಇತ್ತು ಅದಕ್ಕೆ 1/4 ಕಪ್ನಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನೀವು ಸ್ವೀಟು ನಿಮ್ಮ ಟೇಸ್ಟ್ಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು 1/4 ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಕರಗಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದೇಳೆ ಪಾಕ ಬರೋ ಥರ, ತುಂಬ ಗಟ್ಟಿ ಪಾಕ ಬರಬಾರ್ದು. ಜಸ್ಟ್ ಪಾಕ ರೆಡಿ ಆಗ್ತಿದೆ ಅನ್ನೋವಾಗ ಆಫ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಾಂದರೆ ನಮ್ಮ ಅಮ್ಮವ್ರನ್ನ ನಾವು ಸಣ್ಣವರಿದ್ದಾಗ ಮಾಡ್ತಿದ್ರು, ಒಳ್ಳೆ ಕಲ್ಲಿದ್ದಂಗೆ ಇರ್ತಿತ್ತು, ಕುಟ್ಕೊಂಡು ಸಹ ತಿಂದಿದ್ದೀವಿ ನಾವು. ಆ ರೀತಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಪಾಕ ಬರ್ತಿರೋ ಟೈಮಲ್ಲಿ ಆಫ್ ಮಾಡಿಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕೊಡಬೇಕು. ನೋಡಿಕೊಂಡು ಬೆಲ್ಲದ ಪಾಕನ ಸೇರಿಸ್ಕೊಳ್ಳಿ. ಯಾಕಂದರೆ ತುಂಬಾ ಮೆತ್ತಗಾಗ್ಬಿಟ್ರೆ ಮತ್ತು ಕಡಲೆಪಪ್ಪನ್ನ ಮಿಕ್ಸಿಗೆ ಹಾಕಿ ಸೇರಿಸ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಬೆಟರ್ ಅಂದರೆ ನೋಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಉಂಡೆನ ಕಟ್ಕೊಳ್ಳಿ. ಸ್ವಲ್ಪ ಬಿಸಿ ಇದ್ದಾಗಲೇ, ಅಂದರೆ ಬೆಚ್ಚಗಿರುವಾಗ ಉಂಡೆನ ಕಟ್ಕೊಂಬಿಟ್ರೆ ಸಾಕು. ತಂಬಿಟ್ಟು ರೆಡಿ ಆಗುತ್ತೆ, ಅಂದರೆ ಸಿಂಬಳುಂಟೆ ಅಂತ ಕರಿತೀವಲ್ವ, ರೆಡಿ ಆಗುತ್ತೆ. ಸಖತ್ ಟೇಸ್ಟಿಯಾಗಿರುತ್ತೆ. ಇದು ನಮ್ಮ ಕಡೆ ಶಿವರಾತ್ರಿ ಹಬ್ಬಕ್ಕೆ ಮಸ್ಟ್ ಆ್ಯಂಡ್ ಶುಡ್. ನಿಮ್ಮ ಕಡೆಗೆ ಏನು ಮಾಡ್ತೀರಾ ಶಿವರಾತ್ರಿಗೆ ಅಂತ ನನಗೆ ಕಮೆಂಟ್ ಮಾಡಿ. ತುಂಬಾ ಚೆನ್ನಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿಬಿಟ್ಟು.
ಹಾಗೆ ತಂಬಿಟ್ಟೆನೂ ಮಾಡಿ ಇಟ್ಕೊಂಡ್ವಿ. ನಮ್ಮ ಕಡೆ ತಂಬಿಟ್ಟಿನ ಜೊತೆಯಲ್ಲಿ ರವೆ ಉಂಡೆನೂ ಸಹ ಮಾಡ್ಕೊಳ್ತೀವಿ ಶಿವರಾತ್ರಿಗೆ ಅಂತ ಹೇಳಿಬಿಟ್ಟು. ಹಾಗಾಗಿ ಮಕ್ಕಳು ಅದರಲ್ಲೂ ತಂಬಿಟ್ಟು ಗಿಂತೂ ಅವರು ರವೆ ಉಂಡೆ ಅಂದ್ರೇ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ರವೆ ಉಂಡೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಒಣ ಕೊಬ್ಬರಿಯನ್ನು ಬಾಣಲಿಯಲ್ಲಿ ಹಾಕಿ ಜಸ್ಟ್ 1 ನಿಮಿಷ ಬಿಸಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಜಸ್ಟ್ ಕೈಯಲ್ಲಿ ಎತ್ಕೊಂಡ್ರೆ ಬಿಸಿ ಆಗಬೇಕು ಅಷ್ಟಾದರೆ ಸಾಕು. ತುಂಬ ಹೊತ್ತು ಹುರಿಬಾರ್ದು, ಆಗ ಟೇಸ್ಟು ಡಿಫ್ರೆಂಟ್ ಆಗುತ್ತೆ. ಅದನ್ನು ತೆಗೆದು ಪ್ಲೇಟ್ಗೆ ಹಾಕ್ಕೊಂಡು ಈಗ ಬಾಣಲಿನ ಬಿಸಿ ಮಾಡೋದಕ್ಕೆ ಇಟ್ಟು 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಗೋಡಂಬಿಯನ್ನು ಹಾಕಿ ಫ್ರೈ ಮಾಡಿಕೊಂಡೆ. ನಾನು ಒಣದ್ರಾಕ್ಷಿನ ಸೇರಿಸಲಿಲ್ಲ, ಯಾಕೆ ಅಂದರೆ ಮಕ್ಕಳಿಗೆ ಒಣದ್ರಾಕ್ಷಿ ರವೆ ಉಂಡೆಯಲ್ಲಿ ಸಿಕ್ಕಿದಾಗ ಇಷ್ಟ ಆಗಲ್ವಂತೆ. ಹಾಗಾಗಿ ಜೊತೆಗೆ ಚಾಪ್ ಮಾಡಿ ಇಟ್ಕೊಂಡ್ರು ಬಾದಾಮನ್ನು ಸಹ ಸೇರಿಸ್ಕೊಂಡು ಈಗ ಒಂದು ಬೌಲಷ್ಟು ರವೆನ ಅಂದರೆ ಚಿರೋಟಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ರವೆನ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾದ್ರೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ಪ್ರೀತಿಯಿಂದ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನಗಿಷ್ಟ, ಹಾಗಾಗಿ ನಾನು ಸ್ವಲ್ಪ ತುಪ್ಪನ ಎಕ್ಸ್ಟ್ರಾನೇ ಹಾಕ್ತೀನಿ. ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಹುರ್ಕೊಂಡು, ಹಾಗೆ ಹಾಲನ್ನು ಸಹ ಕಾಯಕ್ಕಿಟ್ಟಿದ್ದೆ. ಹಾಲು ಸಹ ಉಪ್ಪು ಬಂತು ನೋಡಿ, ಹಾಲು ಸಹ ರೆಡಿಯಾಗಿದೆ ರವೆ ಉಂಡೆ ಮಾಡೋದಕ್ಕೆ. ಈಗ ರವೆನೂ ಸಹ ಹುರ್ಕೊಂಡು ಇಟ್ಕೊಂಡಿದ್ದೀವಿ ನೋಡಿ. ಈಗ ಮಿಕ್ಸಿಂಗ್ ರೆಡಿ ಆಯಿತು. ಇದಕ್ಕೆ ಸ್ವಲ್ಪ ಒಣಕೊಬ್ಬರಿ ಆಗಲೇ ನಾವು ಲೈಟಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದು ಒಣಕೊಬ್ಬರಿ ಸೇರಿಸ್ಕೊಂಡು ತುರಿದಿರೋದು, ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಶುಗರ್ ಬೇಕಲ್ವಾ, ನಾನು ಈ ಬೌಲ್ನಲ್ಲಿ 1 ಬೌಲ್ನಷ್ಟು ನಾನು ಚಿರೋಟಿ ರವೆ ತೊಗೊಂಡಿದ್ದೆ. ಹಾಗಾಗಿ 3/4 ಬೌಲ್ನಷ್ಟು ಸಕ್ಕರೆನ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಆಗಿರೋದ್ರಿಂದ ಈ ರೀತಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಈ ರೀತಿ ಮಾಡೋದು. ಅದನ್ನು ಮಿಕ್ಸ್ ಮಾಡಿ ಇವಾಗ ಆಗಲೇ ನಾವು ಕಾಯಿಸಿ ಇಟ್ಕೊಂಡಿದ್ದಲ್ವ ಹಾಲು, ಅದನ್ನು ಇದಕ್ಕೆ ನೋಡಿಕೊಂಡು ಮಿಕ್ಸ್ ಮಾಡಿ ಕೊಡಬೇಕು. ಮಿಕ್ಸ್ ಮಾಡಿ ಕೊಟ್ಟು ಸ್ವಲ್ಪ ಈಗಲೂ ಸಹ ಪ್ರೀತಿಯಿಂದ ಇನ್ನೊಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಟು ಉಂಡೆನ ಕಟ್ಕೊಳ್ಬೇಕು. ಸ್ವಲ್ಪ ಇದು ಬಿಸಿ ಇರೋವಾಗಲೇ ಕಟ್ಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬ ಹಾರ್ಬಿಟ್ರೆ ಆಮೇಲೆ ಅದು ಮೋಲ್ಡ್ ಆಗಿಬಿಡುತ್ತೆ. ಸ್ವಲ್ಪ ಹಾಲು ಜಾಸ್ತಿ ಆಯಿತು ಅನ್ನಿಸ್ತು, ಬಟ್ ಓಕೆ, ಯಾಕಂದರೆ ನಾಳೆ ಈಗ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊಂಡೆ. ತುಂಬ ಎಕ್ಸ್ಟ್ರಾ ಅಲ್ಲ, ಒಂದು ಸ್ವಲ್ಪ ಮೆತ್ತಗಿರೋ ಥರ ನೋಡಿ. ಇಷ್ಟೇ ಸಿಂಪಲಾಗಿ ರವೆ ಉಂಡೆನೂ ಸಹ ಮಾಡಿ ಇಟ್ಕೊಂಡು ದೇವಸ್ಥಾನಕ್ಕೆ ಮತ್ತೆ ಇನ್ನೊಂದು ಸರಿ ಹಿತ ಫ್ರೆಂಡ್ಸ್ ಬರಲ್ಲ ಅಂದಿದ್ದಕ್ಕೆ ಇದನ್ನು ಕರ್ಕೊಂಡು ಇನ್ನೊಂದು ರೌಂಡು ನಾನು ಹಿತ ಎಲ್ಲನೂ ಹೊರಟ್ವಿ ದೇವಸ್ಥಾನಕ್ಕೆ. ಈಗ ಇದು ನಮ್ಮ ಮನೆ ಹತ್ರ ಇರೋ ಆನಂದಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರಶ್ ಇತ್ತು ಅಂತಲೇ ಹೇಳ್ಬೋದು ನೋಡಿ. ಬೆಳಗ್ಗೆ ನಮ್ಮ ಜೊತೆ ಅವಳು ಬಂದುಬಿಟ್ಟಿದ್ದರೆ ಸರಿ ಹೋಗ್ತಿತ್ತು. ಫ್ರೆಂಡ್ಸ್ ಬರ್ತಾರೆ ಅಂತ ಅವ್ರ ಜೊತೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವಳನ್ನ ಬಿಟ್ಟು ಹೋದ್ವಿ. ಇನ್ನು ಯಾಕೆ ಅವಳಿಗೂ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಹಾಗೆ ಅಲ್ಲಿ ಇಷ್ಟೊಂದು ಪ್ರೋಗ್ರಾಮ್ಸ್ ಎಲ್ಲ ನಡೀತಿತ್ತು, ಅದನ್ನು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ ಹಾಗೆ ದೇವ್ರ ದರ್ಶನ ಸಹ ಮಾಡ್ಕೊಂಡ್ವಿ. ಬಟ್ ಆವಾಗ ಹೋದಾಗ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮತ್ತು ನಾನು ಸೋಮವಾರ ಬೆಳಗ್ಗೆ ಅಂದರೆ ಇವತ್ತು ಬೆಳಗ್ಗೆ ದೇವಸ್ಥಾನಕ್ಕೆ ಮನೇಲಿ ಎಡೆ ಹಾಕಿ ಪೂಜೆ ಆದಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಲ್ವ, ಆವಾಗ ವಿಡಿಯೋ ಮಾಡಿಕೊಂಡು ಇದನ್ನು ಈ ಒಂದು ವಿಡಿಯೋ ಜೊತೆ ಹಾಕ್ತಾಯಿದ್ದೀನಿ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದಿಂದ ಮನೆಗೂ ಸಹ ಬಂದು, ನಮ್ಮಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಉಪವಾಸ ಇದ್ದಿದ್ದ ದಿವಸನೂ ಸಹ ಎಡೆಗಳಾಗ್ತೀವಿ. ಏನೋ ಎಡೆ ಹಾಕ್ತೀವಿ ಅಂದರೆ ಹಣ್ಣುಗಳು, ಕಬ್ಬು ಮತ್ತು ರವೆ ಉಂಡೆ, ತಂಬಿಟ್ಟು ಮತ್ತು ರಾಗಿ ಹಿಟ್ಟಿನ ಉಂಡೆ ಎಲ್ಲನೂ ಇಟ್ಟು ಪೂಜೆ ಮಾಡಿ ಎಡೆ ಹಾಕಿ ಅದನ್ನು ಉಪವಾಸ ಇರೋರು ತಗೊಳ್ತೀವಿ. ಹಾಗಾಗಿ ನೋಡಿ ಅದನ್ನು ಸಹ ಮಾಡಿಕೊಂಡೆ. ಸ್ವಲ್ಪ ಬೇಗ ಮಲಗಿದೆ ಅಂತ ಹೇಳ್ಬೋದು, ಯಾಕೆ ಅಂದರೆ ಬೆಳಗ್ಗೆ 4 ಗಂಟೆಗಿದ್ದು ಹಿತ ಸ್ಕೂಲ್ಗೆ ಹೋಗೋಷ್ಟೊತ್ತಿಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಕಾಳು ಸಾರು, ಮುದ್ದೆ, ಚಿತ್ರಾನ್ನ, ಬೀನ್ಸ್ ಪಲ್ಯ, ರೈಸು, ಹಪ್ಪಳ, ಪಾಯಸ ಎಲ್ಲನೂ ಮಾಡಿ ಎಡೆ ಹಾಕ್ತಾಯಿದ್ದೀನಿ. ಹಾಗೆ ದೇವ್ರಿಗೆ ಸಹ ಎಡೆ ಇಟ್ಟು ಪೂಜೆನ ಮಾಡ್ಕೊಳ್ಬೇಕು. ಪೂಜೆ ಎಲ್ಲ ಆದಮೇಲೆ ಮಕ್ಕಳಿಗೂ ಸಹ ಊಟ ಕೊಡೋದು. ಹಾಗಾಗಿ ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಊಟ ಮಾಡಿದ್ರೆ ಅಂದರೆ ಎಡೆ ಹಾಕಿ ಮಾಡಿದ್ರೆ ಸಮಾಧಾನ ಆಗಲ್ಲ. ಅವ್ರು ತಿಂದು ಹೋದರೆ ಒಂದು ರೀತಿ ಖುಷಿ ಅನಿಸುತ್ತೆ. ಹಾಗಾಗಿ ಎಡೆ ಸಹ ಹಾಕಿ ಮಕ್ಕಳು ಹೋಗೋಷ್ಟೊತ್ತಿಗೆ ಪೂಜೆನ ಸಹ ಮುಗಿಸ್ಕೊಂಡು ಅವ್ರಿಗೂ ಸಹ ತಿನ್ನಿಸಿ ಕಳಿಸಿದೆ. ಹಾಗೆ ಒಂದು ಎಡೆನ ಅಂದರೆ ಮನೆ ಮೇಲೆ ಇಡ್ತೀವಿ, ಹೀಗೆಲ್ಲ ಅಷ್ಟೊಂದು ಕಾಗೆ ಎಲ್ಲ ಬರಲ್ಲ ಅಲ್ವಾ. ಹಾಗಾಗಿ ಯಾಕೆ ಸುಮ್ಮನೆ ಅಂತ ಹೇಳಿಬಿಟ್ಟು ಹಸುಗೆ ಕೊಡೋಣ ಅಂತ ಹೋದ್ವಿ. ಹಸುಗೆ ಸಹ ಕೊಟ್ಟು ತಿನ್ನಿಸ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದೆ. ಇದಾಗಿತ್ತು ನನ್ನ ಶಿವರಾತ್ರಿಯ ದಿನ. ಹಾಗೆ ನೋಡಿ ಹಿಮನಿಗೆ ರಜಾ ಇತ್ತಲ್ವ, ಉಪವಾಸ ಇದ್ದಿದ್ದಕ್ಕಂತೂ ಇವತ್ತು ಊಟ ಮಸ್ತ್ ಸಖತ್ತಾಗಿದೆ. ಅದಕ್ಕೆ ಇನ್ಮೇಲೆ 2 ಡೇಸ್ ಉಪವಾಸ ಇಟ್ಬಿಟ್ಟು ಇನ್ನೊಂದು ದಿವಸಕ್ಕೆ ಅಡುಗೆ ಮಾಡ್ತೀನಿ. ಬೇಡವಾ? ಹೆಂಗಿದೆ ಹಬ್ಬದ ಊಟ? ಸೂಪರ್. ಹೊಟ್ಟೆ ತುಂಬ ಊಟ ಮಾಡಿ. ಹಬ್ಬದ ಊಟ ಅಂದ್ರೇ ಚೆಂದ, ವಿಶೇಷ ಮತ್ತು ಟೇಸ್ಟ್ ಅಂತ ಅನಿಸುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಯಿತು. ಇದಾಗಿದೆ ನನ್ನ ಶಿವರಾತ್ರಿಯ ವ್ಲಾಗ್. ಈ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.